ಚೈತನ್ಯ ಸರ್ ಒಂದು ಮುಗಿಲು ಅಂತ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದರು. ಅದರಲ್ಲಿ ನಾನು ಚೈತನ್ಯ ಸರ್ ಜೊತೆ ಫಸ್ಟ್ ವರ್ಕ್ ಮಾಡಿರೋದು. ಅದಾದಮೇಲೆ ಐ ಟ್ರೈಡ್ ಸಿನಿಮಾಗೆ ಬರಬೇಕು ಅಂತ ಇಮಿಡಿಯೇಟಾಗಿ ತಮಿಳಲ್ಲಿ ಟ್ರೈ ಮಾಡಿದೆ. 2 ಫಿಲ್ಮ್ ಶೂಟ್ ಮಾಡಿದೆ, 2 ರಿಲೀಸ್ ಆಯಿತು. ಇನ್ನೆರಡು ಈಗ ಚೇರನ್ ರೋಹಿಣಿ ಜೊತೆ ಒಂದು ಮಾಡಿದ್ದೀನಿ, ಅದು ನೆಕ್ಸ್ಟ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಅದಾದಮೇಲೆ ಚೈತನ್ಯ ಸರ್ ವಾಪಸ್, ಬಟ್ ಕನ್ನಡದಲ್ಲಿ ಒಂದು ಫಿಲ್ಮ್ ಇರಲಿಲ್ಲ ಅಂತ ಒಂದು ಬೇಜಾರಿತ್ತು. ಐ ಆಮ್ ಫ್ರಮ್ ಹಿಯರ್, ಮಂಗಳೂರು ಹುಡುಗಿ ನಾನು. ಕನ್ನಡದಲ್ಲಿ ಒಂದು ಸಿನಿಮಾ ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಎಗೇನ್ ಚೈತನ್ಯ ಸರೇ ಲಾಂಚ್ ಕೊಟ್ಟರು ನನಗೆ ವಿತ್ ಪರಾರಿ. ಜಾನ್ವಿ ಕೂಡ ರಂಗಭೂಮಿ ಕಲಾವಿದೆ. ಆಕೆಯನ್ನು 4 ವರ್ಷದಿಂದ ಒಂದು ಚಿಕ್ಕ ಪಾತ್ರದಲ್ಲಿ ನಾನು ನಿರ್ಮಾಣ ಮಾಡಿದ ಒಂದು ಟಿ ವಿ ಸೀರಿಯಲಲ್ಲಿ ಪರಿಚಯಿಸಿದೆ. ಅದಾದ ನಂತರ ಅವರು ತಮಿಳಿನಲ್ಲಿ ಆರ್ಟ್ ಫಿಲ್ಮ್ಗಳನ್ನೆಲ್ಲ ಮಾಡ್ಕೊಂಡಿದ್ರು. ಈ ಸಿನಿಮಾಗೆ ಅವರು ಸೂಕ್ತವಾದ ಒಂದು ಪಾತ್ರ ಇದೆ ಅಂತ ಅನಿಸ್ತು. ಅವ್ರನ್ನ ಸಾಂಗ್ಸ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ರೆಟ್ರೋ ಸಾಂಗ್ ಈ ಹಳೆ ಕಾಸ್ಟ್ಯೂಮ್ ಹಾಕ್ಕೊಂಡು, ಆಮೇಲೆ ಫುಲ್ ಹಿಂಗಿಂಗ್ ಎಲ್ಲ ಮಾಡಿಕೊಂಡು, ಕಣ್ಣೆಲ್ಲ ಮೆಟಕ್ಸ್ಕೊಂಡು, ಸೊ ಅದೆಲ್ಲ ಇತ್ತು, ಎಲ್ಲ ನನ್ನ ಟೈಪ್. ಸೊ ಆ್ಯಂಡ್ ಅದರಲ್ಲಿ ಶರತ್ ಲೋಹಿತಾಶ್ವ ಇದ್ದಾರೆ. ಐ ಥಿಂಕ್ ದಟ್ ಸಾಕಷ್ಟು ಬ್ಯೂಟಿಫುಲ್ ಸಾಂಗ್ಸ್ನ ಕಂಪೋಸ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ವಿ ನಾಗೇಂದ್ರ ಪ್ರಸಾದ್ ಅವರು ಕೆಲವೊಂದು ಕಡೆ ತುಂಬಾ ರೊಮ್ಯಾಂಟಿಕ್ ಆಗೋದಂಥ ಸಾಹಿತ್ಯವನ್ನು ಬರೆದಿದ್ದಾರೆ, ಕೆಲವು ಕಡೆ ಪೋಲಿಯಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಒಟ್ಟಾರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ಯಾಷನೇಟ್ ಸಿನಿಮಾ. ಮತ್ತು ಜನಕ್ಕೆ ಏನು ಅಂತಂದರೆ ಯಾವುದೇ ಆ್ಯಂಗಲಲ್ಲೂ ಯಾವುದೇ ಒಂದು ಪರ್ಟಿಕ್ಯುಲರ್ ಶಾರ್ಟನ್ನು, ಒಂದು ಪರ್ಟಿಕ್ಯುಲರ್ ಸೀನ್ ಎಲ್ಲೂ ಬೋರ್ ಆಗೋದಿಲ್ಲ. ಚೈತನ್ಯ ಸರ್ ಅವರು ಕತೆ ಹೇಳಬೇಕಾದ್ರೆ ನಾನು ನನ್ನಮ್ಮ ನಕ್ಕಿದ್ದೀವಿ ಅಂದರೆ ಇಟ್ ವಾಸ್ ಸೋ ಫನಿ ದ್ಯಾಟ್ ಇಮಿಡಿಯೇಟ್ ಇಟ್ ವಾಸ್ ಅ ಡಿಸಿಷನ್. ತಗೊಳ್ಳೇಬೇಕು, ಈ ಸಿನಿಮಾ ಆ್ಯಕ್ಟ್ ಮಾಡಲೇಬೇಕು. ಮತ್ತು ಈಗಾಗಲೇ ನಾನು ಮಾಡಿದ್ದೆಲ್ಲ ಸಿನಿಮಾಗಳಲ್ಲಿ ತುಂಬ ಸೀರಿಯಸ್ ರೋಲ್ಸು, ಆ್ಯಂಡ್ ದಿಸ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನನ್ನ ಕಾಮಿಡಿ ಆ್ಯಂಗಲನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಐ ಆಮ್ ರಿಯಲಿ ಹ್ಯಾಪಿ ಐ ಟುಕ್ ದಿಸ್ ಫಿಲ್ಮ್. ಆಗಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಒಳ್ಳೆ ಕಥೆ, ಒಬ್ಬ ಗಟ್ಟಿಯಾದ ನಿರ್ಮಾಪಕ, ಒಳ್ಳೆ ಟೀಮ್. ಆ 3ನೇ ವಿಷಯದಲ್ಲೂ ಕೂಡ ಐ ಹ್ಯಾವ್ ಬೀನ್ ವೆರಿ ಫಾರ್ಚುನೇಟ್. ನನಗೆ ಅದ್ಭುತವಾದ ನಟರು ಸಿಕ್ಕಿದ್ದಾರೆ. ಕೆಲವರು ಬಹಳ ಎಸ್ಟಾಬ್ಲಿಷ್ಡ್ ನಟರು ಈ ಸಿನಿಮಾದಲ್ಲಿದ್ದಾರೆ. ರಂಗಾಯಣ ರಘು, ಸಾಧು ಕೋಕಿಲ, ಶರತ್ ಲೋಹಿತಾಶ್ವ, ಉಮಾಶ್ರೀ, ಈ ಥರದವರು. ಆದರೆ ಮುಖ್ಯ ಪಾತ್ರದಲ್ಲಿ ನನಗೆ ಹೊಸಬ್ರು ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಕಾಂಬಿನೇಷನ್ ನನಗೆ ಸಿಕ್ಕಿದೆ. ಈಗ ಬುಲೆಟ್ ಪ್ರಕಾಶ್, ಶುಭಾ ಪುಂಜ ಅಂತ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸು ಮುಖ್ಯ ತಾರಾಗಣದಲ್ಲಿದ್ದಾರೆ. ಅವ್ರ ಜೊತೆ ಶ್ರವಂತು ಮತ್ತು ಒಬ್ಬ ಹೊಸಬ ಶೃಂಗ ಮತ್ತು ಜಾನ್ವಿ ಅನ್ನೋ 3 ಆ್ಯಕ್ಟರ್ಗಳಿದ್ದಾರೆ. ಸೊ ಒಟ್ಟಾರೆ ನನಗೆ ತುಂಬ ಒಳ್ಳೆಯ ಆ್ಯಕ್ಟರ್ಸು, ತುಂಬ ಒಳ್ಳೆಯ ಟೆಕ್ನಿಷಿಯನ್ಸ್. ನನ್ನ 3 ಸಿನಿಮಾಗಳಿಗೆ ಎಚ್ ಸಿ ವೇಣು ಅವರು ಸಿನಿಮಾಟೋಗ್ರಫಿ ಮಾಡಿರೋದು. ಈ ಸಿನಿಮಾದಲ್ಲಿ ಕೂಡ ಎಚ್ ಸಿ ವೇಣು ತುಂಬ ಅದ್ಭುತವಾದ ಸಿನಿಮಾಟೋಗ್ರಫಿಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನನಗೆ ಈ ಚಿತ್ರಕ್ಕೆ ಒಬ್ಬ ಯುವ ಸಂಗೀತ ನಿರ್ದೇಶಕ ಬೇಕಿತ್ತು. ನಾನು ಇತ್ತೀಚಿನ ಪೀಳಿಗೆಯಲ್ಲಿ ನೋಡಿರೋ ಅದ್ಭುತವಾದ ಸಂಗೀತ ನಿರ್ದೇಶಕ ಅಂದರೆ ಅನೂಪ್ ಸಿಲೆ. ಸಿನಿಮಾಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದು. ಸೊ ಅದರಲ್ಲಿ ಪರಾರಿ ಹ್ಯಾಸ್ ಬಿನ್ ಲೈಕ್ ಒಂಥರ ಈ ಟೆಸ್ಟಿಂಗ್ ವಾಟರ್ಸ್ ಅಂತಾರಲ್ಲ, ಹೆಂಗಿರುತ್ತೆ ನಮಗೇನೂ ಗೊತ್ತಿರಲಿಲ್ಲ. ಸಿನಿಮಾ ಪ್ರೊಡಕ್ಷನ್ ಇರ್ಬೋದು, ಪ್ರೀ ಪ್ರೊಡಕ್ಷನ್ ವರ್ಕ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು, ರಿಲೀಸ್ ರಿಲೇಟೆಡ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಇರ್ಬೋದು. ಇದು ಬರೀ ಹೊರಗಡೆಯಿಂದ ಗೊತ್ತಿದ್ದಂಥ ಪ್ರಪಂಚ ನಮಗೆ. ಇವತ್ತು ಸಿನಿಮಾ ಸಿಕ್ಕಾಪಟ್ಟೆ ರಿಚ್ ಆಗಿ ಬಂದಿದೆ, ಮತ್ತು ಜನಕ್ಕೆಲ್ಲ ಒಂದು ವಿಜುವಲ್ ಟ್ರೀಟ್ ಅನ್ನೋದು ಸಿಗ್ತಾಯಿದೆ ಸಾಂಗ್ಸಿಂದ, ಹಾಗೆ ಪ್ರೋಮೋಸಿಂದ. ಅಂತಂದರೆ ಡೈರೆಕ್ಟರ್ ಎಷ್ಟರ ಮಟ್ಟಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಅಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಸಿನಿಮಾ ಅಂದ್ಕೊಂಡಾಗ ಬಂದಿರೋದು ಒಂದು ತುಂಬ ಸಂತೃಪ್ತ ಭಾವನೆ ತಂದಿದೆ. ಇನ್ನು ಆ್ಯಂಗ್ಸೈಟಿ ಇರೋದು ರಿಲೀಸು ಹೇಗಾಗುತ್ತೆ, ಜನ ಇದನ್ನು ಹೇಗೆ ಒಪ್ಕೋತಾರೆ ಅಂತ. ನಗಬೇಕು ಅಂತ ಬಂದಿರೋರಿಗೆ ಖಂಡಿತವಾಗ್ಲೂ ನಾವು ವಾಪಸ್ ಕಳಿಸ್ತೀವಿ. ಅವ್ರನ್ನ ಕರ್ಕೊಂಬರೋದೇ ಒಂದು ದೊಡ್ಡ ಪ್ರಯತ್ನದಲ್ಲಿ ನಾವು ಈಗೆಲ್ಲ ಮುಳುಗಿದ್ದೀವಿ.